ಸೊ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಪಾರ್ಟ್ 2 ನೋಡ್ತಾ ಇದ್ದೀವಿ ನಾವು ಚಾಪ್ಟರ್ ಹೌದಲ್ಲ. ಚಾಪ್ಟರ್ ಹೆಸರು ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಪಾರ್ಟ್ 2. ಪಾರ್ಟ್ 1 ಮುಗಿತು, ಪಾರ್ಟ್ 2. ಪಾರ್ಟ್ 2 ಒಳಗೆ ನಾವು ಇಲ್ಲಿವರೆಗೆ ಏನೇನು ಕಲ್ತೀವಿ? ಕ್ಯಾಶ್ ಬುಕ್ ಕಲ್ತೀವಿ ಹೌದಲ್ಲ. ಕ್ಯಾಶ್ ಬುಕ್ ಒಳಗೆ ನಾವು ಏನೇನು ಮಾಡಿದಿರಪ್ಪ ಅಂತಂದರೆ ಸಿಂಪಲ್ ಕ್ಯಾಶ್ ಬುಕ್, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಮತ್ತು ಪೆಟಿ ಕ್ಯಾಶ್ ಬುಕ್, 3 ಕ್ಯಾಶ್ ಬುಕ್ಸ್ಗಳನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಪ್ಲಸ್ ಅದರ ಮೇಲೆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ. ಈಗ ನೆಕ್ಸ್ಟ್ ಅನದರ್ ಟೈಪ್ ಆಫ್ ದ ಸಬ್ಸಿಡ್ರಿ ಬುಕ್, ದ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸಿಡ್ರಿ ಬುಕ್. ಹೆಚ್ಚಾಗಿ ಸಾಮಾನ್ಯವಾಗಿ ಎಲ್ಲ ವ್ಯಾವಹಾರಿಕ ಸಂಸ್ಥೆಗಳು ಈ ಒಂದು ಸಬ್ಸಿಡರಿ ಬುಕ್ಕನ್ನು ಮೇಂಟೈನ್ ಮಾಡ್ತಾರೆ. ಸೊ ನಾವು ಈಗಾಗಲೇ ಹಿಂದಿನ ಕ್ಲಾಸ್ ಒಳಗೆ ತಿಳ್ಕೊಂಡು ಹಾಗೆ ಪರ್ಚೇಸ್ ಬುಕ್, ಸಬ್ಸಿಡ್ರಿ ಬುಕ್ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಸಬ್ಸಿಡ್ರಿ ಬುಕ್ ಅಂತ ಏನು ಇದು ನಮ್ಗೆ ಗೊತ್ತಿದೆ. ಸಬ್ಸಿಡ್ರಿ ಬುಕ್ ಅಂತಂದ್ರೆ ಏನಪ್ಪ ಅಂದರೆ ಹಿಂದಿನ ಕಾಲದೊಳಗೆ ಏನಾಗ್ತಿತ್ತು, ಟ್ರಾನ್ಸಾಕ್ಷನ್ಸ್ಗಳ ಸಂಖ್ಯೆ ಕಡಿಮೆ ಇರ್ತಿತ್ತು. ಸೊ ಹೀಗಾಗಿ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ಒಂದೇ ಜರ್ನಲ್ ಒಳಗೆ ರೆಕಾರ್ಡ್ ಮಾಡ್ತಿದ್ರು. ಆದರೆ ಈಗ ಟ್ರಾನ್ಸಾಕ್ಷನ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಟ್ರಾನ್ಸಾಕ್ಷನ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ಒಂದೇ ಜರ್ನಲ್ ಒಳಗೆ ರೆಕಾರ್ಡ್ ಮಾಡಲಿಕ್ಕೆ ಮಾಡೋದು ಕಷ್ಟ ಹೌದಲ್ಲ. ಸೊ ಅದರಿಂದ ಜರ್ನಲ್ ವ್ಯಾಲ್ಯೂಮ್ ದೊಡ್ಡದಾಗುತ್ತದೆ. ಆಮೇಲೆ ಬರ್ಡನ್ ಆಫ್ ದ ಅಕೌಂಟೆಂಟ್ ಜಾಸ್ತಿ ಆಗುತ್ತದೆ. ಸೊ ಹೀಗಾಗಿ ನಾವು ಆ ಒಂದು ಜರ್ನಲನ್ನು ಸಬ್ಡಿವೈಡ್ ಮಾಡಿದ್ದೀವಿ ಹೌದಲ್ಲ. ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಾವು ಒಂದೊಂದು ಪ್ರಕಾರದ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡೋ ಸಲುವಾಗಿ ಒಂದೊಂದು ಪುಸ್ತಕವನ್ನು ಇಡ್ತೀವಿ. ಅದಕ್ಕೆ ನಾವು ಸಬ್ಸಿಡರಿ ಬುಕ್ಸ್ ಅಂತ ಕರಿತೀವಿ. ಸೊ ಅದರೊಳಗೆ ಮುಖ್ಯವಾದದ್ದು ಕ್ಯಾಶ್ ಬುಕ್ ನಾವು ಈಗಾಗಲೇ ನಾವು ತಿಳ್ಕೊಂಡಿದ್ವಿ. ಎರಡನೇದು ಪರ್ಚೇಸಿಸ್ ಬುಕ್. ಈಗ ನಿಮಗೆ ಇದ್ರ ಮೇಲೆ ಪ್ರಶ್ನೆ ಕೇಳ್ಬೋದು, 1 ಅಥವಾ 2 ಮಾರ್ಕಿನ ಪ್ರಶ್ನೆ ಕೇಳ್ಬೋದು. ವಾಟ್ ಈಸ್ ಪರ್ಚೇಸಿಸ್ ಬುಕ್ ಅಂತೇಳಿ ದಿಡ್ಡಿ. ಸೊ ಪರ್ಚೇಸ್ ಬುಕ್ ಅಂದರೆ ಏನು? ಪರ್ಚೇಸಿಸ್ ಬುಕ್ ಈಸ್ ಎ ಸಬ್ಸಿಡರಿ ಬುಕ್. ಇದು ಸಹ ಒಂದು ಸಬ್ಸಿಡರಿ ಬುಕ್. ಇಟ್ ಈಸ್ ಆಲ್ಸೋ ಎ ಸಬ್ಸಿಡರಿ ಬುಕ್ ಆರ್ ಇಟ್ ಈಸ್ ಆಲ್ಸೋ ಎ ಸ್ಪೆಷಲ್ ಜರ್ನಲ್. ಓಕೆ, ಸೊ ಇಟ್ ಈಸ್ ಎ ಸಬ್ಸಿಡರಿ ಬುಕ್ ಆರ್ ಇಟ್ ಈಸ್ ಎ ಸ್ಪೆಷಲ್ ಜರ್ನಲ್ used to record credit purchase of goods only. ಸೊ ಈ ಪರ್ಚೇಸ್ ಬುಕ್ ನಾವು ಎದಕ್ಕೆ ಉಪಯೋಗ ಮಾಡ್ತೀರಪ್ಪ ಅಂತಂದರೆ ಸರಕುಗಳನ್ನು ನಾವು ಉದ್ರಿ ಖರೀದಿ ಮಾಡ್ತೀವಲ್ಲ ಅದನ್ನು ರೆಕಾರ್ಡ್ ಮಾಡಲಿಕ್ಕೆ. ಅಂದರೆ ಈ ಪುಸ್ತಕದೊಳಗೆ ಸರಕುಗಳನ್ನು ಉದ್ರಿ ಖರೀದಿ ಮಾಡಿದ ಮಾತ್ರ ರೆಕಾರ್ಡ್ ಮಾಡ್ತೀವಿ, ಅದನ್ನು ಬಿಟ್ಟು ಬೇರೆ ಏನು ರೆಕಾರ್ಡ್ ಮಾಡೋದಿಲ್ಲ. ಇನ್ನು ನೆನಪಿಟ್ಕೋಬೇಕು, ಸರಕುಗಳು ಅಂದರೆ ಏನು? ಅದು ಫಿನಿಶ್ಡ್ ಗೂಡ್ಸ್ ಇರ್ಬೋದು, ಅಂದರೆ ಸಿದ್ಧ ವಸ್ತುಗಳಾಗಿರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇತ್ತು ಅಂತಂದರೆ ನಾವು ರಾ ಮಟೀರಿಯಲ್ನ ಖರೀದಿ ಮಾಡ್ತೀವಿ, ಅದು ಪರ್ಚೇಸ್ ಆಫ್ ದಿ ರಾ ಮಟೀರಿಯಲ್ ಇರ್ಬೋದು. ಸೊ ಹೀಗೆ ಇದು ರಾ ಮಟೀರಿಯಲ್ ಅಥವಾ ಫಿನಿಶ್ಡ್ ಗೂಡ್ಸನ್ನು ನಾವು ವ್ಯಾವಹಾರಿಕ ಸಂಸ್ಥೆಯಲ್ಲಿ ಉದ್ರಿ ಖರೀದಿ ಮಾಡಿದರೆ ಸೊ ಅದನ್ನು ರೆಕಾರ್ಡ್ ಮಾಡೋ ಸಲುವಾಗಿ ನಾವು ಒಂದು ಬುಕ್ಕನ್ನು ಇಡ್ತೀವಿ. ಆ ಬುಕ್ಕಿಗೆ ನಾವು ಪರ್ಚೇಸಿಸ್ ಬುಕ್ ಅಂತ ಕರಿತೀವಿ. ಓಕೆ, ಆಮೇಲೆ ಇಟ್ ಈಸ್ ರೆಕಾರ್ಡೆಡ್ ಆನ್ ದ ಬೇಸಿಸ್ ಆಫ್ ಇನ್ವಾಯ್ಸ್ ಇನ್ ವರ್ಡ್. ಸೊ ಯಾವುದೇ ಒಂದು ಟ್ರಾನ್ಸಾಕ್ಷನನ್ನು ಲೆಕ್ಕದ ಪುಸ್ತಕದಲ್ಲಿ ರೆಕಾರ್ಡ್ ಮಾಡಬೇಕಾದ್ರೆ ಯಾವುದೇ ಒಂದು ಟ್ರಾನ್ಸಾಕ್ಷನನ್ನು ಲೆಕ್ಕದ ಪುಸ್ತಕದಲ್ಲಿ ನಾವು ರೆಕಾರ್ಡ್ ಮಾಡಬೇಕಾದ್ರೆ ನಮಗೆ ವೋಚರ್ ಬೇಕು ಹೌದಲ್ಲ. ಸೊ ವಿದೌಟ್ ವೋಚರ್ ವಿ ಕ್ಯಾನಾಟ್ ರೆಕಾರ್ಡ್ ಸಿಂಗಲ್ ಟ್ರಾನ್ಸಾಕ್ಷನ್. ಹಂಗಾರೆ ಪರ್ಚೇಸ್ ಬುಕ್ ಒಳಗೆ ರೆಕಾರ್ಡ್ ಮಾಡಬೇಕಾದ್ರೆ ನಮಗೆ ವೋಚರ್ ಏನರಪ್ಪ ಅಂತಂದರೆ ಇನ್ವಾಯ್ಸ್ ಇನ್ ವರ್ಡ್ ಅಥವಾ ಬರೀ ಇನ್ವಾಯ್ಸ್ ಅಂತ ಹೇಳ್ಬೋದು. ಇನ್ವಾಯ್ಸ್ ಅಂದರೆ ಏನು ನಿಮ್ಗೆ ಗೊತ್ತೈತಿ? ನಾವು ಸರಕುಗಳನ್ನು ಉದ್ರಿ ಖರೀದಿ ಮಾಡಿದಾಗ ಒಂದು ಬಿಲ್ ಕೊಡ್ತಾನೆ. ಯಾರ ಕಡೆಯಿಂದ ಸರಕುಗಳನ್ನು ಉದ್ರಿ ಖರೀದಿ ಮಾಡ್ತೀವಲ್ಲ ಆತ ನಮಗೊಂದು ಬಿಲ್ಲನ್ನು ಕೊಡ್ತಾನೆ. ಸೊ ಆ ಬಿಲ್ ಒಳಗೆ ನಾವು ಅವನೇನು ಬರೆದಿರ್ತಾನೆ? ಡೇಟು, ಆಮೇಲೆ ಪರ್ಟಿಕ್ಯುಲರ್ಸ್ ಆಫ್ ದಿ ಗೂಡ್ಸ್ ಪರ್ಚೇಸ್ಡ್, ಅಮೌಂಟು, ಡಿಸ್ಕೌಂಟ್ ಇದ್ದರೆ ಡಿಸ್ಕೌಂಟ್ ಲೆಸ್ ಮಾಡಿ ಇನ್ನು ಎಷ್ಟು ದುಡ್ಡು ಕೊಡೋದೈತಿ, ಇವೆಲ್ಲ ಮಾಹಿತಿಯನ್ನು ಬರೆದಿರ್ತಾನೆ. ಸೊ ಅದಕ್ಕೆ ನಾವು ಇನ್ವಾಯ್ಸ್ ಅಂತ ಕರಿತೀವಿ. ಸೊ ಆ ಕಾಪಿ, ಆ ಬಿಲ್ಲಿಗೆ ನಾವೇನು ಕರಿತೀವಿ? ಇನ್ವಾಯ್ಸ್. ಸೊ ದೇರ್ ಫೋರ್ ಇನ್ವಾಯ್ಸ್ ಈಸ್ ಎ ಡಾಕ್ಯುಮೆಂಟ್ ವಿಚ್ ಕಂಟೈನ್ ದ ಡೀಟೇಲ್ಸ್ ಆಫ್ ದಿ ಗೂಡ್ಸ್ ಪರ್ಚೇಸ್ಡ್ ಆ್ಯಂಡ್ ಅಮೌಂಟ್ ಪೇಯಬಲ್. ಏನೇನು ಸರಕುಗಳನ್ನು ಖರೀದಿ ಮಾಡಿದ್ದೀವಿ, ಎಷ್ಟು ದುಡ್ಡು ಕೊಡಬೇಕಾಗಿದೆ ಅನ್ನುವಂಥ ಮಾಹಿತಿಯನ್ನು ಒಳಗೊಂಡಿರುವಂಥ ಇನ್ವಾಯ್ಸಿಗೆ ನಾವು ಇದು ಒಳಗೊಂಡಿರುವಂಥ ಡಾಕ್ಯುಮೆಂಟಿಗೆ ನಾವು ಇನ್ವಾಯ್ಸ್ ಅಂತ ಕರಿತೀವಿ. ಈಗ ಮುಂದೆ ನಾ ಬರ್ತೀನಿ ಇನ್ವರ್ಡ್ ಅಂತೇಳಿ. ಸೊ ಅಂದರೆ ಇನ್ವಾಯ್ಸ್ ಏನಿತ್ತಲ್ಲ ಒಂದೇ ತಯಾರು ಮಾಡೋದು, ಇನ್ವಾಯ್ಸ್ ಒಂದೇ. ಯಾರು ತಯಾರು ಮಾಡ್ತಾರೆ ಇದನ್ನು? ಸೆಲ್ಲರ್ ತಯಾರು ಮಾಡ್ತಾನೆ.
ಯಾರ ಕಡೆ ನಾವು ಸರಕುಗಳನ್ನು ಖರೀದಿ ಮಾಡ್ತೀವಲ್ಲ ಆತ ಇನ್ವಾಯ್ಸನ್ನು ತಯಾರು ಮಾಡ್ತಾನೆ. ಯಾರಿಗೆ ಕೊಡ್ತಾನೆ ಇದನ್ನು? ಬಾಯರಿಗೆ ಕೊಡ್ತಾನೆ. ಒಂದೇ ಕಾಪಿ, ಆದರೆ ಇನ್ ಡುಪ್ಲಿಕೇಟ್. ಒಂದು ಇನ್ವಾಯ್ಸನ್ನು ಡುಪ್ಲಿಕೇಟ್ ಅಂದರೆ 2 ಪ್ರತಿಗಳನ್ನು ತಯಾರು ಮಾಡ್ತಾನೆ. ಒಂದು ತಾನು ಇಟ್ಕೊಳ್ತಾನೆ, ಯಾವುದು ಸೆಲ್ಲರ್ ಏನು ಮಾಡ್ತಾನೆ, ಅದರ ಜೆರಾಕ್ಸ್ ಕಾಪಿ ಅಥವಾ ಅದರ ಕಾರ್ಬನ್ ಕಾಪಿ, ಸೆಕೆಂಡ್ ಕಾಪಿ ತಾನು ಇಟ್ಕೊಂಡು ಫಸ್ಟ್ ಕಾಪಿ ಯಾರು ಕೊಡ್ತಾನೆ? ಬಾಯರಿಗೆ ಕೊಡ್ತಾನೆ. ಸೊ ಬಾಯರ್ ಏನು ಮಾಡ್ತಾನೆ, ಸರಕುಗಳ ಜೊತೆಗೆ ಆ ಇನ್ವಾಯ್ಸನ್ನು ತನ್ನ ಜೊತೆಗೆ ತೆಗೆದುಕೊಂಡು ಬರ್ತಾನೆ. ಅಂದರೆ ಸರಕುಗಳು ಒಳಗಡೆ ಬರ್ತಾವೆ ಖರೀದಿ ಮಾಡಿದಾಗ, ಅದೇ ಸಮಯದಲ್ಲಿ ಆ ಇನ್ವಾಯ್ಸು ಸಹ ಒಳಗಡೆ ಬರುತ್ತದೆ. ಸೊ ಅದಕ್ಕೆ ನಾವೇನು ಕರಿತೀವಿ, ಇನ್ವಾಯ್ಸ್ ಇನ್ ವರ್ಡ್ ಅಂತ ಕರಿತೀವಿ. ಅದೇ ಇನ್ವಾಯ್ಸಿಗೆ ಸೆಲ್ಲರ್ ಏನಂತ ಕರಿತಾನ? ಇನ್ವಾಯ್ಸ್ ಔಟ್ವರ್ಡ್ ಅಂತ ಕರಿತಾನೆ. ಯಾಕಂದರೆ ಇನ್ವಾಯ್ಸ್ ಹೋಗ್ತಿತ್ತು ಅದು ಹೊರಗೆ, ಸರಕುಗಳ ಜೊತೆಗೆ ಇನ್ವಾಯ್ಸು ಹೋಗ್ತಿತ್ತು. ಸೊ ಅದಕ್ಕಾಗಿ ಸೆಲ್ಲರ್ ಏನಂತ ಕರಿತಾನೆ? ಇನ್ವಾಯ್ಸ್ ಔಟ್ವರ್ಡ್ ಅಂತ ಕರಿತಾನೆ. ಬಾಯರ್ ಅದೇ ಇನ್ವಾಯ್ಸಿಗೆ ಇನ್ವಾಯ್ಸ್ ಇನ್ವರ್ಡ್ ಅಂತ ಕರಿತಾನೆ. ಈಗ ನಾವು ಬೇರೆ ಸಂಸ್ಥೆಯಿಂದ ಸರಕುಗಳನ್ನು ಉದುರಿ ಖರೀದಿ ಮಾಡಿದರೆ ಸರಕುಗಳ ಜೊತೆಗೆ ಇನ್ವಾಯ್ಸು ಸಹ ತೆಗೆದುಕೊಂಡು ಬರ್ತೀವಿ. ಸೊ ಆ ಇನ್ವಾಯ್ಸಿಗೆ ನಾವು ಇನ್ವಾಯ್ಸ್ ಇನ್ವರ್ಡ್ ಅಂತ ಕರಿತೀವಿ. ಸೊ ಅದರ ಆಧಾರದ ಮೇಲೆ ಪರ್ಚೇಸ್ ಬುಕ್ಕನ್ನು ರೆಕಾರ್ಡ್ ಮಾಡಲಾಗುತ್ತದೆ. ಇನ್ವಾಯ್ಸ್ ಇನ್ವರ್ಡ್ ಆಧಾರದ ಮೇಲೆ ಅಥವಾ ಬಿಲ್ಸ್ ರಿಸೀವ್ಡ್ ಫ್ರಾಮ್ ಸಪ್ಲೈಯರ್ಸ್, ಕೆಲವೊಮ್ಮೆ ಅದಕ್ಕೂ ಬಿಲ್ಲು ಅಂತ ಕರಿತೀನಿ. ಓಕೆ, ಸೊ ಏನು ಸಪ್ಲೈಸ್ ಯಾರ ಕಡೆಯಿಂದ ಸರಕುಗಳನ್ನು ಉದ್ರಿ ಖರೀದಿ ಮಾಡೀವಿ ಅವರು ನಮಗೇನು ಬಿಲ್ ಕೊಡ್ತಾರಲ್ಲ, ಆ ಬಿಲ್ಲುಗಳ ಆಧಾರದ ಮೇಲೆ ಅಥವಾ ಇನ್ವಾಯ್ಸಿನ ಆಧಾರದ ಮೇಲೆ ಪರ್ಚೇಸ್ ಬುಕ್ಕನ್ನು ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಬಂತು ಎಂಟ್ರೀಸ್ ಆರ್ ಮೇಡ್ ವಿತ್ ನೆಟ್ ಅಮೌಂಟ್. ಎಂಟ್ರೀಸ್ ಆರ್ ಮೇಡ್ ವಿತ್ ನೆಟ್ ಅಮೌಂಟ್. ಹಾಗಾದ್ರೆ ಪರ್ಚೇಸ್ ಬುಕ್ ಒಳಗೆ ನಾವು ಏನು ಬರಿತೀವಿ? ನೆಟ್ ಅಮೌಂಟನ್ನು ಬರಿತೀವಿ. ಸೇ ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಪರ್ಚೇಸ್ ಫ್ರಮ್ ರಾಮ್. ನಾವು ರಾಮ್ ಕಡೆಯಿಂದ ಸರಕುಗಳನ್ನು ಉದ್ರಿ ಖರೀದಿ ಮಾಡಿದ್ವಿ. ಎಷ್ಟು? 1,000 ರೂಪಾಯಿ. ಅವನು ಏನು ಮಾಡಿದಾನ? ನಮಗೆ 100 ರೂಪಾಯಿ ಟ್ರೇಡ್ ಡಿಸ್ಕೌಂಟ್ ಕೊಟ್ಟಾನ. ಹಂಗಾರೆ ಟ್ರೇಡ್ ಡಿಸ್ಕೌಂಟ್ ಲೆಸ್ ಮಾಡಿದರೆ ನಾವು ದುಡ್ಡು ಎಷ್ಟು ಕೊಡಬೇಕು? 900 ರೂಪಾಯಿ ಕೊಡಬೇಕು. ಹಾಗಾದ್ರೆ ಈಗ ನಾವು ಪರ್ಚೇಸ್ ಬುಕ್ ಒಳಗೆ ಏನು ಬರೀಬೇಕು? 1,000 ರೂಪಾಯಿ ಅಂತ ಬರೀಬೇಕು, ಅಥವಾ 1,000 ರೂಪಾಯಿ ಪ್ಲಸ್ ಟ್ರೇಡ್ ಡಿಸ್ಕೌಂಟ್ ಡೀಟೇಲ್ಸನ್ನು ಬರೆದು 900 ರೂಪಾಯಿ ಬರೀಬೇಕು. ಸೊ ನಮ್ಮ ರೂಢಿಯ ಪ್ರಕಾರ, ಅಕೌಂಟಿಂಗ್ ರೂಢಿಯ ಪ್ರಕಾರ ಏನಪ್ಪ ಅಂತಂದರೆ ಎಲ್ಲ ಡೀಟೇಲ್ಸ್ ತೋರಿಸುವಂಥ ಅವಶ್ಯಕತೆ ಇಲ್ಲ. ಟ್ರೇಡ್ ಡಿಸ್ಕೌಂಟ್ ಎಷ್ಟು ಮತ್ತು ಇನ್ವಾಯ್ಸ್ ಒಳಗೆ ಏನೇನು ಇತರೆ ಡೀಟೇಲ್ಸ್ಗಳು ಹೋದಾವಲ್ಲ ಅವು ಎಲ್ಲ ನಾವು ಪರ್ಚೇಸ್ ಬುಕ್ ಒಳಗೆ ಬರೆಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನೆಟ್ ಅಮೌಂಟನ್ನು ಬರೆದರೆ ಸಾಕು. ಸೊ ಪರ್ಚೇಸ್ ಯಾರ ಕಡೆಯಿಂದ ಖರೀದಿ ಮಾಡೀವಿ? ರಾಮ್ ಕಡೆಯಿಂದ. ರಾಮ್ ಹೆಸರು ಬರೆಯೋದೈತಿ, ಅಮೌಂಟ್ ಬರೋದು. ಇಲ್ಲಿ ನೋಡಿರಿ, ಇಲ್ಲಿ ಫಾರ್ಮೆಟ್ ತೋರಿಸ್ತೀನಿ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ. ಪರ್ಚೇಸ್ ಬುಕ್ ಫಾರ್ಮೆಟ್ ಈ ಥರ ಇರ್ತದೆ. ಸೊ ನಾವು ಇಲ್ಲಿ ಡೇಟ್ ಬರೆದಿರ್ತೀವಿ. ಸಪೋಸ್ ನಾವು ಯಾವ ಡೇಟಿಗೆ ಖರೀದಿ ಮಾಡಿರಪ್ಪ? 1/9/21 ಖರೀದಿ ಮಾಡಿ. ಅವನೇನು ನಮ್ಗೆ ಇನ್ವಾಯ್ಸ್ ಕೊಟ್ಟಾನಲ್ಲ, ಅದಕ್ಕೆ ನಾವು ಸೀರಿಯಲ್ ನಂಬರ್ ಕೊಡ್ಕೊಂತ ಹೋಗ್ತೀವಿ, 1, 2, 3. ಅಥವಾ ಅವನು ಸೀರಿಯಲ್ ಅವರು ಒಂದು ನಂಬರ್ ಕೊಟ್ಟಿರ್ತಾನೆ. ಸೊ ಆ ನಂಬರ್ ಬರೆಯೋದು. ಸಪೋಸ್ ಅದರ ಒಳಗೆ ನಂಬರು 393, ಆ ನಂಬರ್ ಬರೆದ್ವಿ. ಯಾರ ಕಡೆಯಿಂದ ಖರೀದಿ ಮಾಡೀವಿ? ನೇಮ್ ಆಫ್ ದಿ ಸಪ್ಲೈಯರ್, ರಾಮ್ ಕಡೆಯಿಂದ ಖರೀದಿ ಮಾಡೀವಿ. ರಾಮ್ ಅಕೌಂಟ್ ಅಥವಾ ಬರೀ ರಾಮ್ ಅಂತ ಬರೆದ್ರು ಸಾಕು. ಆಮೇಲೆ ಎಷ್ಟು ರೂಪಾಯಿ? ಇಲ್ಲಿ ನೆಟ್ ಅಮೌಂಟ್ 900 ರೂಪೀಸ್ ಬರೆದ್ರೆ ಸಾಕು. ಸೊ ಹೀಗೆ ಪರ್ಚೇಸ್ ಬುಕ್ ಒಳಗೆ ನಾವೇನು ಮಾಡ್ತೀವಪ್ಪ ಅಂತಂದರೆ ನೆಟ್ ಅಮೌಂಟನ್ನು ಬರಿತೀವಿ. ಏನು ಬರಿತೀವಿ? ನೆಟ್ ಅಮೌಂಟ್. ಟೋಟಲ್ 1,000 ಅಂತ ಬರೆಯಂಗಿಲ್ಲ, ಅಥವಾ 1,000 ಲೆಸ್ ಟ್ರೇಡ್ ಡಿಸ್ಕೌಂಟ್ 900 ರೂಪಾಯಿ ಅಂತ ಬರೆಯೋದಿಲ್ಲ. ನಾವು ರಫ್ ಆಗಿ ವರ್ಕ್ ಮಾಡಿಕೊಂಡು ಡೈರೆಕ್ಟಾಗಿ ನೆಟ್ ಅಮೌಂಟ್ ಬರೆದ್ರೆ ಸಾಕು. ಓಕೆ. ಆಮೇಲೆ ಟ್ರೇಡ್ ಡಿಸ್ಕೌಂಟ್ ಆ್ಯಂಡ್ ಅದರ್ ಡೀಟೇಲ್ಸ್ ಆಫ್ ಇನ್ವಾಯ್ಸ್ ನೀಡ್ ನಾಟ್ ಟು ಬಿ ರೆಕಾರ್ಡೆಡ್ ಇನ್ ದ ಪರ್ಚೇಸ್ ಬುಕ್. ನಾವು ಪರ್ಚೇಸ್ ಬುಕ್ ಒಳಗೆ ಟ್ರೇಡ್ ಡಿಸ್ಕೌಂಟು ಅಥವಾ ಇತರೆ ಮಾಹಿತಿಗಳನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಇನ್ನು ಈ ಪರ್ಚೇಸ್ ಬುಕ್ ಇನ್ನೊಂದು ಸ್ವಲ್ಪ ನಾವು ಒಂದು ಚಾರ್ಟ್ ಹಾಕಿನಿಲ್ಲಿ, ಆ ಚಾರ್ಟಿನ ಮೂಲಕ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋಣ. ಓಕೆ. ಈಗ ವ್ಯಾವಹಾರಿಕ ಸಂಸ್ಥೆಯಲ್ಲಿ ಪರ್ಚೇಸ್ ಕಾಮನ್, ಹೌದಲ್ಲ? ಖರೀದಿ ಏನೈತಲ್ಲ ಕಾಮನ್. ನೀವು ಮನೆಯೊಳಗೂ ಖರೀದಿ ಮಾಡ್ತೀರಿ, ಹೌದಲ್ಲ? ಪ್ರತಿದಿನ ನೀವು ಖರೀದಿ ಮಾಡ್ತೀರಿ. ಬೆಳಗ್ಗೆ ಎದ್ದ ತಕ್ಷಣ ಹಾಲು ಖರೀದಿ ಮಾಡ್ತೀರಿ, ಹೌದಲ್ಲ? ಚಹಾ ಪುಡಿ ಖರೀದಿ ಮಾಡ್ತೀರಿ, ಸಕ್ಕರೆ ಖರೀದಿ ಮಾಡ್ತೀರಿ, ಬ್ರೆಡ್ ಖರೀದಿ ಮಾಡ್ತೀರಿ, ಟೋಸ್ಟ್ ಖರೀದಿ ಮಾಡ್ತೀರಿ, ಹೌದಲ್ಲ? ಅಕ್ಕಿ, ಜೋಳ, ಹೀಗೆ. ಸೊ ಅದೇ ಥರ ವ್ಯಾವಹಾರಿಕ ಸಂಸ್ಥೆಯಲ್ಲಿಯೂ ಸಹ ನಾವು ಖರೀದಿ ಮಾಡೇ ಮಾಡ್ತೀವಿ. ಸೊ ಆ ಖರೀದಿಗಳನ್ನು ನಾವೇ ಮಾಡೋಣ ಫಾರ್ ಈಸಿ ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ಸರಳವಾಗಿ ತಿಳ್ಕೊಳ್ಳೋ ಸಲುವಾಗಿ ಅದನ್ನು ವಿಭಜನೆ ಮಾಡೋಣ. ಏನು? ಪರ್ಚೇಸ್ ಆಫ್ ಗೂಡ್ಸ್ ಅಥವಾ ಪರ್ಚೇಸ್ ಆಫ್ ರಾ ಮಟೀರಿಯಲ್. ಪರ್ಚೇಸ್ ಆಫ್ ಗೂಡ್ಸ್ ಆರ್ ಪರ್ಚೇಸ್ ಆಫ್ ರಾ ಮಟೀರಿಯಲ್ ಅತ್ರ. ಆಮೇಲೆ ಪರ್ಚೇಸ್ ಆಫ್ ಅಸೆಟ್ಸ್. ಅಸೆಟ್ಸ್ ಅಂದರೆ ಸಾಮಾನ್ಯವಾಗಿ ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್. ಓಕೆ.
ಸೊ ಹಂಗಾರೆ ನಾವು ಏನು ಖರೀದಿ ಮಾಡ್ತೀವಲ್ಲ ಅವುಗಳನ್ನು ನಾವು ಫಾರ್ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಎರಡು ಪ್ರಕಾರವಾಗಿ ವಿಭಜನೆ ಮಾಡ್ಬೋದು. ಒಂದು ಪರ್ಚೇಸ್ ಆಫ್ ದಿ ಗೂಡ್ಸ್ ಆರ್ ಮಟೀರಿಯಲ್ಸ್, ಇನ್ನೊಂದು ಪರ್ಚೇಸ್ ಆಫ್ ದಿ ಅಸೆಟ್ಸ್. ಓಕೆ, ಇನ್ನು ಪರ್ಚೇಸ್ ಆಫ್ ಗೂಡ್ಸಿಗೆ ಬರೋಣ. ಪರ್ಚೇಸ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್, ಸರಕುಗಳನ್ನು ದುಡ್ಡು ಕೊಟ್ಟು ಖರೀದಿ ಮಾಡಿದರೆ ಅದನ್ನು ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಪರ್ಚೇಸ್ ಬುಕ್ ಒಳಗೆ ರೆಕಾರ್ಡ್ ಮಾಡೋದಿಲ್ಲ. ಅದನ್ನು ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಕ್ಯಾಶ್ ಬುಕ್ ಒಳಗೆ ರೆಕಾರ್ಡ್ ಮಾಡ್ತೀವಿ. ನೋಡಿರಿ, ಇಫ್ ಪರ್ಚೇಸ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್ ಇಟ್ ವಿಲ್ ಬಿ ರೆಕಾರ್ಡೆಡ್ ಇನ್ ದಿ ಕ್ಯಾಶ್ ಬುಕ್. ಸರಕುಗಳನ್ನು ಅಥವಾ ಮಟೀರಿಯಲನ್ನು ಅಥವಾ ಗೂಡ್ಸನ್ನು ಹಣ ಕೊಟ್ಟು ನಾವು ಖರೀದಿ ಮಾಡಿದ್ದೀವಿ ಅಂತಂದರೆ ಅದನ್ನು ಎಲ್ಲಿ ರೆಕಾರ್ಡ್ ಮಾಡಬೇಕು? ಕ್ಯಾಶ್ ಬುಕ್ ಒಳಗೆ. ಈಗಾಗಲೇ ನಾವು ಕ್ಯಾಶ್ ಬುಕ್ಕನ್ನು ಕಲ್ತಿದ್ದೀವಿ. ಓಕೆ, ಅದೇ ಥರ ಅವೇ ಗೂಡ್ಸ್ಗಳನ್ನು ಉದ್ರಿ ಖರೀದಿ ಮಾಡಿದರೆ ಇಫ್ ಇಟ್ ಇಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್, ಇಫ್ ಇಟ್ ಇಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ದೆನ್ ಇಟ್ ಹ್ಯಾಸ್ ಟು ಬಿ ರೆಕಾರ್ಡೆಡ್ ಇನ್ ದ ಪರ್ಚೇಸ್ ಬುಕ್. ಎಲ್ಲಿ ರೆಕಾರ್ಡ್ ಮಾಡಬೇಕು? ಈ ಪರ್ಚೇಸ್ ಬುಕ್ ಒಳಗೆ ರೆಕಾರ್ಡ್ ಮಾಡಬೇಕು. ಅರ್ಥ ಆಗ್ತದೆ? ಹಂಗಾರೆ ಈ ಪರ್ಚೇಸ್ ಬುಕ್ ಒಳಗೆ ಏನಾಗ್ತೈತೆ ರೆಕಾರ್ಡು? ಕೇವಲ ಪರ್ಚೇಸ್ ಆಫ್ ದಿ ಗೂಡ್ಸ್ ಆನ್ ಕ್ರೆಡಿಟ್ ಇದ್ದರೆ ಮಾತ್ರ, ಫಾರ್ ಕ್ಯಾಶ್ ಇದ್ದರೆ ಬರೋದಿಲ್ಲ. ಇನ್ನು ನೆಕ್ಸ್ಟ್ ಬಂತು ಅಸೆಟ್ಸ್. ಕೆಲವೊಮ್ಮೆ ವ್ಯವಹಾರದೊಳಗೆ ನಾವು ಅಸೆಟ್ಸ್ಗಳನ್ನು ಖರೀದಿ ಮಾಡ್ತೀವಿ. ಅದು ರೋಕಡಿ ಇರ್ಬೋದು ಅಥವಾ ಉದ್ರಿ ಇರ್ಬೋದು. ಸಪೋಸ್ ಫಾರ್ ಎಕ್ಸಾಂಪಲ್ ಮಷಿನರಿ ಖರೀದಿ ಮಾಡಿದ್ವಿ, ಕಂಪ್ಯೂಟರ್ ಖರೀದಿ ಮಾಡಿದ್ವಿ, ಹೇಳ್ತಾರೆ ಬಿಲ್ಡಿಂಗ್ ಖರೀದಿ ಮಾಡಿದ್ವಿ. ಸೊ ಇಟ್ ಇಸ್ ದ ಪರ್ಚೇಸ್ ಆಫ್ ದಿ ಅಸೆಟ್ಸ್. ಅದು ರೋಕಡಿನೂ ಖರೀದಿ ಮಾಡ್ಬೋದು, ಉದ್ರಿನೂ ಖರೀದಿ ಮಾಡ್ಬೋದು. ಹಾಗಾದ್ರೆ ಅಸೆಟ್ಸನ್ನು ರೋಕಡಿ ಖರೀದಿ ಮಾಡಿದರೆ ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಪರ್ಚೇಸ್ ಆಫ್ ಅಸೆಟ್ಸ್ ಫಾರ್ ಕ್ಯಾಶ್ ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಕ್ಯಾಶ್ ಬುಕ್ ಒಳಗೆ ರೆಕಾರ್ಡ್ ಮಾಡ್ತೀವಿ. ಇದನ್ನು ಈಗಾಗಲೇ ನಾವು ತಿಳ್ಕೊಂಡಿವಿ ಹಿಂದಿನ ಕ್ಲಾಸ್ ಒಳಗೆ. ಇಫ್ ಸಪೋಸ್ ಸೇಮ್ ಅಸೆಟ್ ಈಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್, ಅದನ್ನು ಉದ್ರಿ ಖರೀದಿ ಮಾಡಿದರೆ ಮತ್ತು ನಾವು ಇಲ್ಲಿ ಪರ್ಚೇಸ್ ಬುಕ್ ಒಳಗೆ ರೆಕಾರ್ಡ್ ಮಾಡೋದಿಲ್ಲ, ನೆನಪಿಟ್ಕೋಬೇಕು. ಅಸೆಟ್ಸ್ಗಳನ್ನು ಉದ್ರಿ ಖರೀದಿ ಮಾಡಿದರೆ ಪರ್ಚೇಸ್ ಬುಕ್ ಒಳಗೆ ರೆಕಾರ್ಡ್ ಮಾಡೋದಿಲ್ಲ. ಪರ್ಚೇಸ್ ಬುಕ್ ಒಳಗೆ ರೆಕಾರ್ಡ್ ಮಾಡೋದು ಏನು? ಕೇವಲ ಸರಕುಗಳನ್ನು ಉದ್ರಿ ಖರೀದಿ ಮಾಡಿದರೆ ಮಾತ್ರ ನಾವೇನು ಮಾಡ್ತೀವಿ? ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಹಾಗಾದ್ರೆ ಅಸೆಟ್ಸ್ಗಳನ್ನು ಉದ್ರಿ ಖರೀದಿ ಮಾಡಿದರೆ ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಅದಕ್ಕೊಂದು ನಾವು ಅದಕ್ಕೊಂದು ಜರ್ನಲನ್ನು ಇಟ್ಟಿರ್ತೀವಿ. ಸೊ ಆ ಜರ್ನಲಿಗೆ ಏನು ಕರಿತೀವಿ? ನಾವು ಜರ್ನಲ್ ಪ್ರಾಪರ್ ಅಂತ ಕರಿತೀವಿ. ಸೊ ಜರ್ನಲ್ ಪ್ರಾಪರ್ ಅಂದರೆ ನೀವು ಹಿಂದಿನ ಕ್ಲಾಸ್ ಒಳಗೆ ಏನು ಜರ್ನಲ್ ಕಲಿತಿರಲ್ಲ, ಅಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ ಒಂದೇ ಜರ್ನಲ್ ಒಳಗೆ ನಾವು ರೆಕಾರ್ಡ್ ಮಾಡ್ತೀವಿ. ಆ ಥರ ಇದು ಕೆಲವೊಂದು ಟ್ರಾನ್ಸಾಕ್ಷನ್ಸ್ಗಳು ನಾವು ಇಲ್ಲಿ ಸ್ಪೆಷಲ್ ಬುಕ್ಸ್ಗಳನ್ನು ಮೇಂಟೈನ್ ಮಾಡಿರ್ತೀವಲ್ಲ, ಅದರೊಳಗೆ ರೆಕಾರ್ಡ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಅಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ಎಲ್ಲ ಜರ್ನಲ್ ಪ್ರಾಪರ್ ಒಳಗೆ ರೆಕಾರ್ಡ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಒಂದು ವ್ಯಾವಹಾರಿಕ ಸಂಸ್ಥೆಯಲ್ಲಿ ಸರಕುಗಳನ್ನು ರೋಕಡಿ ಖರೀದಿ ಮಾಡಿದರೆ ಕ್ಯಾಶ್ ಬುಕ್ ಒಳಗೆ, ಸರಕುಗಳನ್ನು ಉದ್ರಿ ಖರೀದಿ ಮಾಡಿದರೆ ಪರ್ಚೇಸ್ ಬುಕ್ ಒಳಗೆ, ಅಸೆಟ್ಸ್ಗಳನ್ನು ರೋಕಡಿ ಖರೀದಿ ಮಾಡಿದರೆ ಕ್ಯಾಶ್ ಬುಕ್ ಒಳಗೆ, ಆಮೇಲೆ ಅಸೆಟ್ಸ್ಗಳನ್ನು ಉದ್ರಿ ಖರೀದಿ ಮಾಡಿದರೆ ಜರ್ನಲ್ ಪ್ರಾಪರ್ ಒಳಗೆ ನಾವು ರೆಕಾರ್ಡ್ ಮಾಡ್ತೀವಿ. ಓಕೆ, ಸೊ ಈಗ ನಾವು ಒಂದು ಕ್ವಶನನ್ನು ಬಿಡಿಸೋಣ. ಕ್ವಶನ್ ನಂಬರ್ 29 ಪರ್ಚೇಸ್ ಬುಕ್ ಮೇಲೆ ಕ್ವಶನ್ ನಂಬರ್ 29 ಅಂತ ಹೇಳಿತ್ತು ನೋಡ್ರಿ. ಸೊ ಬರ್ಕೊಂಡಿರಿ ಅದನ್ನ ಎಲ್ಲರೂ. ಬುಕ್ ಬರ್ಕೊಂಡ ನಂತರ ಇದು ಕ್ವಶನ್ ಬರ್ಕೊಂಡ ನಂತರ ಏನು ಮಾಡ್ರಪ್ಪ ಅಂತಂದರೆ ಈ ಫಾರ್ಮೆಟನ್ನು ಹಾಕ್ಕೊಡ್ರಿ. ಕ್ವಶನ್ ಏನು ಹೇಳ್ತಾ ಇದೆ ನೋಡ್ರಿ, ಇದು 6 ಮಾರ್ಕ್ಸ್ ಪ್ರಾಬ್ಲಮ್. ನೆನಪಿಟ್ಕೊಡ್ರಿ, ನಿಮಗೆ ಪರೀಕ್ಷೆ ಒಳಗೆ ಪರ್ಚೇಸ್ ಬುಕ್ ಮೇಲೆ ಪ್ರಶ್ನೆ 6 ಮಾರ್ಕಿನ ಪ್ರಶ್ನೆ ಮಾತ್ರ ಕೇಳ್ತಾನೆ. ಬರೀ ಪರ್ಚೇಸ್ ಬುಕ್ ಇದ್ದರೆ ಮತ್ತು ಪರ್ಚೇಸ್ ಬುಕ್ ಮತ್ತು ಪರ್ಚೇಸ್ ರಿಟರ್ನ್ ಬುಕ್ ಎರಡೂ ಸೇರಿಸಿ ಕೇಳಿದರೆ 12 ಮಾರ್ಕ್ಸ್ ಪ್ರಾಬ್ಲಮ್ ಕೇಳ್ತಾನೆ. ಬರೀ ಪರ್ಚೇಸ್ ಬುಕ್ ಕೇಳಿದರೆ 6 ಮಾರ್ಕಿನ ಪ್ರಶ್ನೆ ಬರ್ತಾವೆ. ಇದು 6 ಮಾರ್ಕ್ಸ್ ಪ್ರಾಬ್ಲಮ್. ಓಕೆ, ಸೊ ಏನು ಹೇಳ್ತಾ ಇದ್ದಾನೆ? ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಪರ್ಚೇಸ್ ಬುಕ್ ಆರ್ ಪರ್ಚೇಸ್ ಜರ್ನಲ್ ಆಫ್ ಮೆಸರ್ ಜೈನ್ ಟ್ರೇಡರ್ಸ್. ಬೇಕಾದ್ರೆ ಇಲ್ಲಿ ಬರ್ಕೊಡ್ರಿ. ಇನ್ ದ ಬುಕ್ಸ್ ಆಫ್ ಮೆಸರ್ ಜೈನ್ ಟ್ರೇಡರ್ಸ್. In the books of Messr Jain's Traders purchase book. ಆಮೇಲೆ ಏನಾಯ್ತು ನೋಡ್ರಿ, ಟ್ರಾನ್ಸಾಕ್ಷನ್ಸ್ಗಳನ್ನು ಕೊಟ್ಟಾನ. ಫಸ್ಟ್ ಡೇಟ್ ಐತಿ 2017 ಜನವರಿ 1ನೇ ತಾರೀಕು 2017 ಜನವರಿ ತಾರೀಕು. ಆಮೇಲೆ ಬರೆಯೋಂಥ 1ನೇ ತಾರೀಕಿಗೆ ಏನಾಯ್ತು ನೋಡ್ರಿ, ಮೊದಲು ನೋಡಬೇಕು. ಯಾಕಂದರೆ ಪರ್ಚೇಸ್ ಬುಕ್ ಒಳಗೆ ನಾವು ಏನು ರೆಕಾರ್ಡ್ ಮಾಡ್ತೀವಿ? ಕೇವಲ ಕ್ರೆಡಿಟ್ ಪರ್ಚೇಸ್ ಆಫ್ ದಿ ಗೂಡ್ಸ್ ಓನ್ಲಿ, ನೆನಪಿಟ್ಕೋಬೇಕು. ಅದನ್ನು ಬಿಟ್ಟು ಬೇರೆ ಏನು ರೆಕಾರ್ಡ್ ಮಾಡೋದಿಲ್ಲ. ನಾನು ನಿಮ್ಗೆ ಉದಾಹರಣೆ ಹೇಳಿದ್ದೆ, ರೈಲ್ವೆ ಒಳಗೆ ಲೇಡೀಸ್ ಬೋಗಿ ಅಂತ ಹೇಳಿದ್ರು, ಲೇಡೀಸ್ ಕೋಚ್ ಅಂತ ಹೇಳಿದ್ರು. ಅದರೊಳಗೆ ಓನ್ಲಿ ಲೇಡೀಸ್ ಆರ್ ಅಲೌಡ್. ಲೇಡೀಸ್ ಬಿಟ್ಟು ಜೆಂಟ್ಸ್ ನಾವು ಹತ್ಕೊಂಡ್ರೆ
ಅಲ್ಲಿ ಪೊಲೀಸರು ಏನು ಮಾಡ್ತಾರೆ, ಓಡ್ಸಾಡಿ ಹೊಡಿತಾರೆ ಅಂತ ನಾನು ಹೇಳಿದ್ದೆ, ಹೌದಲ್ಲ. ಸೊ ಅದೇ ಥರ ಪರ್ಚೇಸ್ ಬುಕ್ ಒಳಗೆ ಕೇವಲ ಸರಕುಗಳನ್ನು ಉದ್ರಿ ಖರೀದಿ ಮಾಡಿದ್ದು ಮಾತ್ರ ರೆಕಾರ್ಡ್ ಮಾಡ್ತಾರೆ, ಸೇಲ್ಸ್ ಮಾಡಿದ್ದು ರೆಕಾರ್ಡ್ ಮಾಡೋದಿಲ್ಲ. ಸರಕುಗಳನ್ನು ರೋಕಡಿ ಖರೀದಿ ಮಾಡಿದ್ದು ರೆಕಾರ್ಡ್ ಮಾಡೋದಿಲ್ಲ. ಆಸ್ತಿಯನ್ನು ರೋಕಡಿ ಖರೀದಿ ಮಾಡಿದ್ದು ರೆಕಾರ್ಡ್ ಮಾಡೋದಿಲ್ಲ. ಆಸ್ತಿಯನ್ನು ಉದ್ರಿ ಖರೀದಿ ಮಾಡಿದ್ದು ರೆಕಾರ್ಡ್ ಮಾಡೋದು. ಕೇವಲ ಸರಕುಗಳನ್ನು ಉದ್ರಿ ಖರೀದಿ ಮಾಡಿದ್ದು ಮಾತ್ರ ರೆಕಾರ್ಡ್ ಮಾಡೋದು. ಹಾಗಾದ್ರೆ 1ನೇ ತಾರೀಕಿಗೆ ಏನು ಮಾಡಿ ನೋಡಬೇಕು, ಉದ್ರಿ ಸರಕುಗಳನ್ನು ಖರೀದಿ ಮಾಡಿದರೆ ರೆಕಾರ್ಡ್ ಮಾಡಬೇಕು, ಇಲ್ಲಾಂದರೆ ಬಿಟ್ಟು ಬಿಡಬೇಕು. ಸೊ ಹಂಗಾರೆ 1ನೇ ತಾರೀಕಿಗೆ ಏನು ಮಾಡಿವಿ, ಪರ್ಚೇಸ್ಡ್ ಗೂಡ್ಸ್ ಫ್ರಾಮ್ ಸುರೇಶ್ ಫಾರ್ 10,000 ಅಷ್ಟೇ ಹೇಳ. ರೋಕಡಿನೋ ಅಂತ ಹೇಳಿಲ್ಲ, ಉದ್ರಿ ಅಂತ ಹೇಳಿಲ್ಲ. ಹಂಗಾರೆ ನಾವು ಏನು ತಿಳ್ಕೊಬೇಕಿದು, ಲಾಜಿಕ್ ನಾ ಏನು ಹೇಳಿದ್ದೆ, ಹಾಂ, ಪರ್ಚೇಸ್ಡ್ ಗೂಡ್ಸ್ ಫ್ರಾಮ್ ಸುರೇಶ್ ಫಾರ್ ₹10,000 ರೋಕಡಿ ಅಂತ ತಿಳ್ಕೊಬೇಕು, ಉದ್ರಿ ಅಂತ ತಿಳ್ಕೊಬೇಕು. ಸರಕುಗಳನ್ನು ಖರೀದಿ ಮಾಡಿವಿ ಯಾರ ಕಡೆಯಿಂದ, ಸುರೇಶ್ ಕಡೆಯಿಂದ. ಸುರೇಶ್ ಕಡೆಯಿಂದ ₹10,000 ಸರಕುಗಳನ್ನು ಖರೀದಿ ಮಾಡಿವಿ. ಆದರೆ ಈ ಸರಕುಗಳು ನಾವು ಖರೀದಿ ಮಾಡಿದ್ದು ರೋಕಡಿನೋ ಅಥವಾ ಉದ್ರಿ ಕೊಟ್ಟಾನೇನ ಸ್ಪಷ್ಟವಾಗಿ ಏನು ಹೇಳಿಲ್ಲ. ಹಂಗಾರೆ ನಾವೇನು ತಿಳ್ಕೊಬೇಕು, ಹಾಂ, ಉದ್ರಿ ಹೆಂಗೆ, ಯಾವ ಆಧಾರದ ಮೇಲೆ, ಏನು, ಹಾಂ, 2 ಪಾಯಿಂಟ್ಸ್ ಹೇಳಿದ್ದೆ, ಹೌದಲ್ಲ. ಲಾಜಿಕ್ ಏನಪ್ಪ ಅಂದ್ರೆ 2 ಪಾಯಿಂಟ್. ಫಾರ್ ಕ್ಯಾಶ್ ಅಂತ ಕೊಟ್ಟಿಲ್ಲ, 1ನೇದು. ಮತ್ತೊಂದು ಏನು, ಹೆಸರು ಕೊಟ್ಟಾನ, ಹೌದಲ್ಲ. ಸೊ ಹಂಗಾರೆ ಹೆಸರು ಕೊಟ್ಟಾನ, ಫಾರ್ ಕ್ಯಾಶ್ ಅಂತ ಕೊಟ್ಟಿಲ್ಲ ಅಂತಂದರೆ ಈ ಷರತ್ತುಗಳು ಫುಲ್ಫಿಲ್ ಆದವು ಅಂತಂದರೆ ನಾವು ಅದನ್ನ ಉದ್ರಿ ಖರೀದಿ ಅಂತ ತಿಳ್ಕೊ. ಹಂಗಾರೆ ಉದ್ರಿ ಖರೀದಿ ಅಂದರೆ ಇಲ್ಲಿ ಬರಿತೀವಿಲ್ಲ, ಬರಿತೀವಿ. ಸೊ ಹಂಗಾರೆ ತಾರೀಕು ಬರೀರಿ, ಜನವರಿ 1ನೇ ತಾರೀಕು. ಇನ್ವಾಯ್ಸ್ ನಂಬರ್ ಕೊಟ್ಟಾನ, ಕೊಟ್ಟಿಲ್ಲ, ಖಾಲಿ ಬಿಡ್ರಿ. ಆಮೇಲೆ ಯಾರ ಕಡೆ ಖರೀದಿ ಮಾಡಿ ನೋಡ್ರಿ, ಮಿಸ್ಟರ್ ಸುರೇಶ್. ಮಿಸ್ಟರ್ ಸುರೇಶ್ ಎಷ್ಟು ಅಮೌಂಟು, 10,000 10,000 ಮುಗೀತು ನೋಡಿರಿ. ಸೋ ಸಿಂಪಲ್. ಇಷ್ಟು ಬರೋದು 1 ಮಾರ್ಕ್, ಇಷ್ಟು ಬರೋದೆ 1 ಮಾರ್ಕ್ಸ್ ಪರೀಕ್ಷೆ ಒಳಗೆ. ಓಕೆ, ಕೆಲಸ ಕಡಿಮೆ, ಕೂಲಿ ಜಾಸ್ತಿ. ಓಕೆ, ಆಮೇಲೆ 2ನೇದು 9ನೇ ತಾರೀಕಿಗೆ ತಾರೀಖು ಬರೆಯೋ ಮೊದಲು ನೋಡಬೇಕು ಅದು ಉದ್ರಿ ಖರೀದಿ ಹೌದು ಅಲ್ಲ. ಯಾಕೆ, ಕ್ರೆಡಿಟ್ ಪರ್ಚೇಸ್ ಫ್ರಾಮ್ ಮಿಸ್ಟರ್ ಸಂತೋಷ್ ಅಂತ ಹೇಳಿಬಿಟ್ಟ, ಹೌದಲ್ಲ. ಹಂಗಾರೆ ಉದ್ರಿ. ಸೊ ಹಂಗಾರೆ ಬರೆಯೋಣ, ಜನವರಿ 9ನೇ ತಾರೀಕು ಯಾರ ಕಡೆಯಿಂದ, ಮಿಸ್ಟರ್ ಸಂತೋಷ್. ಎಷ್ಟಪ್ಪ ಅಮೌಂಟು, ಎಷ್ಟು ರೂಪಾಯಿ ಸರಕುಗಳನ್ನು ಖರೀದಿ ಮಾಡಿ ನೋಡ್ರಿ, 20,000 ಸರಕುಗಳನ್ನು ಖರೀದಿ ಮಾಡಿವಿ. ಹೇಳ್ಯಾನ ಫಾರ್ 20,000 ಅಂತ ಹೇಳ್ತಾನೆ. 20,000 ಸರಕುಗಳನ್ನು ಖರೀದಿ ಮಾಡಿವಿ. ಕೆಳಗಡೆ ಮತ್ತೆ ಏನು ಹೇಳ್ತಾನೆ ನೋಡ್ರಿ, ಲೆಸ್ 10% ರೇಟ್ ಡಿಸ್ಕೌಂಟ್. ಹಂಗಾರೆ 10% ಅಂದರೆ ಎಷ್ಟು ಆಗ್ತದೆ ನೋಡಿ, ಇದ್ರದ್ದು ಇಂಟು 10% ಅಂದರೆ 10/100, ಹೌದಲ್ಲ. ಸೊ 0 ಇತ್ತು 0, ಈ 0 ಇತ್ತು ಈ 0, ಹಂಗಾರೆ ಎಷ್ಟು ಉಳಿತು, 2,000. ಹಂಗಾರೆ 2,000 ಡಿಸ್ಕೌಂಟ್ ಲೆಸ್ ಅಂತ ಹೇಳಕತ್ತಾನೆ. ಎಷ್ಟಾಯ್ತು ಹಂಗಾರೆ ಅಮೌಂಟು, 18,000. ಹಂಗಾರೆ ನಾವು ಸಂತೋಷರಿಗೆ ಎಷ್ಟು ಕೊಡಬೇಕು, 18,000 ಕೊಡಬೇಕು ಅಥವಾ 20,000 ಕೊಡಬೇಕು, 18,000 ಕೊಡಬೇಕು. ಹಂಗಾರೆ ಇಲ್ಲಿ ನಾವು 20 ಬರಿಬೇಕು, 18 ಬರಿಬೇಕು, 18 ಬರಬೇಕು. ಯಾಕಂದ್ರೆ ನಾನು ಹೇಳಿದ್ದೆ ಥಿಯರಿ ಹೇಳ್ತೇನೆ, ಹೌದಲ್ಲ. ಯಾವಾಗಲೂ ನಾವು ಪರ್ಚೇಸ್ ಬುಕ್ ಒಳಗೆ ನೆಟ್ ಅಮೌಂಟನ್ನು ಬರಿಬೇಕು ಅಂಥೇಳಿ, ಡೀಟೇಲ್ ಬರೆಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ. ಸೊ ಸೈಡಿಗೆ ಮಾಡ್ಕೊಳ್ಳೋದು, ಸಪ್ರೇಟ್ ಸೈಡಿಗೆ ಮಾಡ್ಕೊಂಡ್ವಿ. ಓಕೆ, 20,000 ಸರಕುಗಳನ್ನು ಖರೀದಿ ಮಾಡಿವಿ, 10% ಡಿಸ್ಕೌಂಟ್ ಲೆಸ್ ಮಾಡಿದ್ವಿ, 18,000 ಡೈರೆಕ್ಟಾಗಿ 18,000 ಅಂತ ಬರೆದ್ರೆ ಸಾಕು. ಇಲ್ಲೇ ಬರೆದ್ರು ಏನು ತಪ್ಪಂಗಿಲ್ಲ, ಹೆಂಗೆ ಜಸ್ಟ್ ನೋಡ್ರಿ, 20,000 ಮೈನಸ್ 2,000 ಡಿಸ್ಕೌಂಟ್, ಹಾಗೆ ನಿಮ್ಮ ಸಲುವಾಗಿ ಬರ್ಕೊಂಡ್ರು ನಡೀತಿದ್ದು. ಓಕೆ, ಆದರೆ ಬರೆಯೋ ಅವಶ್ಯಕತೆ ಇಲ್ಲ. ಬರೆಯೋ ಅವಶ್ಯಕತೆ ಇಲ್ಲ ಅಂತಂದ್ರೆ ಬರಿಲೇಬಾರ್ದು ಅಂತ ಹೇಳಿನಲ್ಲ, ಅವಶ್ಯಕತೆ ಇಲ್ಲ, ಬೇಕಾದ್ರೆ ಬರಿಬೋದು, ಇಲ್ಲ ಅಂತ ಬಿಡ್ಬೋದು. ಓಕೆ, ದೆನ್ ನೆಕ್ಸ್ಟ್ 11ನೇ ತಾರೀಕಿಗೆ ಪರ್ಚೇಸ್ಡ್ ಫ್ರಾಮ್ ಮಹೇಶ್ ಟ್ರೇಡರ್ ಅಂತ ಅಷ್ಟೇ ಹೇಳ, ಹೌದಲ್ಲ. ಪರ್ಚೇಸ್ಡ್ ಫ್ರಾಮ್ ಮಹೇಶ್ ಟ್ರೇಡರ್ಸ್. ಹಂಗಾರೆ ಪರ್ಚೇಸ್ ಅಂತಂದರೆ ಅಕೌಂಟಿಂಗ್ ಒಳಗೆ ಪರ್ಚೇಸ್ ಆಫ್ ದಿ ಗೂಡ್ಸ್, ಹೌದಲ್ಲ. ಪರ್ಚೇಸ್ ಆಫ್ ದಿ ಗೂಡ್ಸಿಗೆ ನಾವು ಪರ್ಚೇಸಿಸ್ ಅಂತ ಕರಿತೀವಿ. ಹಂಗಾರೆ ಪರ್ಚೇಸ್ಡ್ ಫ್ರಾಮ್ ಮಹೇಶ್ ಟ್ರೇಡರ್ಸ್ ಅಂದರೆ ಸರಕುಗಳನ್ನು ಖರೀದಿ ಮಾಡಿ. ಯಾರ ಕಡೆಯಿಂದ, ಮಹೇಶ್ ಟ್ರೇಡರ್ಸ್. ರೋಕಡಿ ಅಥವಾ ಉದ್ರಿ, ಇಲ್ಲಿನೂ ಫಾರ್ ಕ್ಯಾಶ್ ಅಂತ ಹೇಳಿಲ್ಲ, ಹೌದಲ್ಲ. ಹೆಸರು ಕೊಟ್ಟಾನ, ಹಂಗಾರೆ ಏನು ತಿಳ್ಕೊಬೇಕು, ರೋಕಡಿ ಅಂತ ತಿಳ್ಕೊಬೇಕಾ, ಉದ್ರಿ ಅಂತ ತಿಳ್ಕೊಬೇಕು. ಈ ಕಡೆ ಲಕ್ಷ ಇರಬೇಕು. ಓಕೆ, ಸೊ ಇಲ್ಲಿ ಹೆಸರು ಕೊಟ್ಟಾನ ಪ್ಲಸ್ ಫಾರ್ ಕ್ಯಾಶ್ ಅಂಥೇಳಿ ಹೇಳಿಲ್ಲ. ಹಂಗಾರೆ ಉದ್ರಿ ಅಂದರೆ ಯಾವ ಬುಕ್ ಒಳಗೆ ಬರಬೇಕು, ಪರ್ಚೇಸ್ ಬುಕ್ ಒಳಗೆ ಬರಬೇಕು. ಡೇಟ್ ಎಷ್ಟಪ್ಪ, ಜನವರಿ 11. ಯಾರ ಕಡೆ ಖರೀದಿ ಮಾಡಿದ್ವಿ, ಮಹೇಶ್ ಟ್ರೇಡರ್ಸ್. ಮಹೇಶ್ ಟ್ರೇಡರ್ಸ್. ಎಷ್ಟು ಅಮೌಂಟ್ ನೋಡ್ರಿ, 5,000. ಏನಾದರೂ 5 ಅಲ್ಲ 8,000. ಏನಾದರೂ ಡಿಸ್ಕೌಂಟು ಏನಾದ್ರು ಐತ್ರೆ,
ಇಲ್ಲ, ಹಂಗಾರೆ ಡೈರೆಕ್ಟಾಗಿ ಅಮೌಂಟ್ 8,000. ನೆಕ್ಸ್ಟ್ ತಾರೀಕು ಎಷ್ಟು? 16ನೇ ತಾರೀಕು ಓದಬೇಕು. ಮೊದಲು ಟ್ರಾನ್ಸಾಕ್ಷನ್ ಓದಬೇಕು. ಅಂದರೆ ಕ್ರೆಡಿಟ್ ಪರ್ಚೇಸ್ ಇದ್ರೆ ಮಾತ್ರ ರೆಕಾರ್ಡ್ ಮಾಡ್ತೀವಿ, ಇಲ್ಲಾಂದರೆ ರೆಕಾರ್ಡ್ ಮಾಡೋಂಗಿಲ್ಲ. ಸೊ ಅದಕ್ಕಾಗಿ ಓದ್ರಿ. ಏನಿತ್ತು ನೋಡ್ರಿ, ಪರ್ಚೇಸ್ಡ್ ಆಫೀಸ್ ಫರ್ನಿಚರ್ ಫ್ರಮ್ ಬೆಂಗಳೂರು ಫರ್ನಿಚರ್ ಫಾರ್ ₹15,000. ಏನು ಖರೀದಿ ಮಾಡಿವಿ ಇಲ್ಲಿ? ಫರ್ನಿಚರ್ ಖರೀದಿ ಮಾಡಿದ. ಆಫೀಸ್ ಒಳಗೆ ಯೂಸ್ ಮಾಡೋ ಸಲುವಾಗಿ ಫರ್ನಿಚರನ್ನು ಖರೀದಿ ಮಾಡಿವಿ. ಹಂಗಾರೆ ಇದು ಗೂಡ್ಸು ಅಥವಾ ಅಸೆಟ್? ಗೂಡ್ಸ? ಅರೆ ಇನ್ನೂ ಅದು ಗೊತ್ತಿಲ್ಲ. ಗೂಡ್ಸು ಅಸೆಟ್ಸ್ ಹೌದಲ್ಲ. ನಾವು ನಮ್ಮ ಸಂಸ್ಥೆ ಒಳಗೆ ಯೂಸ್ ಮಾಡೋ ಸಲುವಾಗಿ ನಾವು ಏನಾದರೂ ವಸ್ತುಗಳನ್ನು ಖರೀದಿ ಮಾಡಿದರೆ ಅದು ಗೂಡ್ಸ್ ಒಳಗೆ ಬರೋದಿಲ್ಲ, ಅದು ಅಸೆಟ್ಟು. ಗೂಡ್ಸ್ ಅಂತ ಯಾವ ಕರಿತೀವಿ ನಾವು? ಮರು ಮಾರಾಟ ಮಾಡೋ ಸಲುವಾಗಿ ನಾವು ಏನಾದರೂ ಖರೀದಿ ಮಾಡಿದರೆ ಅದು ಗೂಡ್ಸ್ ಆಗಿ. ಫಾರ್ ಎಕ್ಸಾಂಪಲ್, ಅವನು ಫರ್ನಿಚರ್ ವ್ಯಾಪಾರಿ ಅಂತ ತಿಳ್ಕೊಡಿ. ಅವನು ಫರ್ನಿಚರ್ ಖರೀದಿ ಮಾಡಿದರೆ ಆವಾಗ ಅದು ಗೂಡ್ಸು. ಅವನು ಫರ್ನಿಚರ್ ವ್ಯಾಪಾರಿ ಅಲ್ಲ, ಅವನು ತನ್ನ ಆಫೀಸ್ ಒಳಗೆ ಯೂಸ್ ಮಾಡೋ ಸಲುವಾಗಿ ಫರ್ನಿಚರನ್ನು ಖರೀದಿ ಮಾಡ್ಯಾನ. ಸೊ ಅದಕ್ಕಾಗಿದ್ದು ಅಸೆಟ್. ಹಂಗಾರೆ ಅಸೆಟ್ಟನ್ನು ಖರೀದಿ ಮಾಡ್ಯಾನ. ರೋಕಡಿ ಅಥವಾ ಉದ್ರಿ ನೋಡ್ರಿ. ಉದ್ರಿ ಅಂತ ಹೇಳ್ಯಾನ. ಉದ್ರಿ, ಯಾಕಂದ್ರೆ ರೋಕಡಿ ಅಂತ ಹೇಳಿಲ್ಲ. ಹೌದಾ, ಉದ್ರಿ ಅಂತ ತಿಳ್ಕೊ. ಹಂಗಾರೆ ರೆಕಾರ್ಡ್ ಮಾಡಬೇಕಿಲ್ಲಿ. ಮಾಡಬೇಕೋ ಮಾಡಬಾರ್ದು? ಇಲ್ಲಿ ಏನು ರೆಕಾರ್ಡ್ ಮಾಡ್ತೀವಿ ನಾವು? ಕೇವಲ ಕ್ರೆಡಿಟ್ ಪರ್ಚೇಸ್ ಆಫ್ ದಿ ಗೂಡ್ಸ್. ಇದು ಏನು? ಕ್ರೆಡಿಟ್ ಪರ್ಚೇಸ್ ಆಫ್ ದಿ ಫರ್ನಿಚರ್. ಇದು ಫರ್ನಿಚರ್ ಅಂದರೆ ಏನು? ಅಸೆಟ್. ಹಂಗಾರೆ ಅಸೆಟ್ಟನ್ನು ಉದ್ರಿ ಖರೀದಿ ಮಾಡಿದ್ರೆ ಎಲ್ಲಿ ರೆಕಾರ್ಡ್ ಮಾಡ್ಬೇಕಂತ ಬರ್ಸೀನಿ? ಜರ್ನಲ್ ಪ್ರಾಪರ್ ಒಳಗೆ ರೆಕಾರ್ಡ್ ಮಾಡಬೇಕು, ಹೌದಲ್ಲ. ಸೊ ಹಂಗಾರೆ ಅದು ಇಲ್ಲಿ ಬರೋದಿಲ್ಲ, ಅದನ್ನು ಬಿಟ್ರಿ. ಓಕೆ, ನೆಕ್ಸ್ಟ್ ಬಂತು ಎಷ್ಟನೇ ತಾರೀಕು? 26ನೇ ತಾರೀಕು. ಬಾಟ್ ಗೂಡ್ಸ್ ಫ್ರಾಮ್ ಗಿರೀಶ್ ಫಾರ್ ₹28,000 ಲೆಸ್ 5% ಟ್ರೇಡ್ ಡಿಸ್ಕೌಂಟ್. ಮತ್ತು ನಾವು ಸರಕುಗಳನ್ನು ಖರೀದಿ ಮಾಡಿ. ಉದ್ರಿ ಅಥವಾ ರೋಕಡಿ? ಫಾರ್ ಕ್ಯಾಶ್ ಅಂತ ಹೇಳ್ಯಾನ? ಇಲ್ಲ. ಹೆಸರು ಕೊಟ್ಟಾನ? ಹಂಗಾರೆ ಏನು ತಿಳ್ಕೊಬೇಕು? ಉದ್ರಿ. ಹಂಗಾರೆ ಉದ್ರಿ ಅಂದರೆ ತೋರಿಸ್ಬೇಕು, ಹೌದಲ್ಲ. ಸೊ ಜನವರಿ 26. ಯಾರ ಕಡೆ ಖರೀದಿ ಮಾಡಿದ್ರಪ್ಪ? ಹೆಸರು ಗಿರೀಶ್. ಎಷ್ಟು ರೂಪಾಯಿ ಸರಕುಗಳನ್ನು ಖರೀದಿ ಮಾಡಿದ್ವಿ? 28. ಡಿಸ್ಕೌಂಟ್ ಎಷ್ಟು? 5% ಡಿಸ್ಕೌಂಟ್ ಸೈಡಿಗೆ ಮಾಡ್ಕೋಬೇಕು. 5% ಡಿಸ್ಕೌಂಟ್ ಅಂದರೆ ಎಷ್ಟು ಆಯ್ತು ನೋಡಿರಿ? 5/100. 0,0,0,0. ಹೌದಲ್ಲ. 5 0, 5 8 ಎಷ್ಟು? 40. 5 2 10. 10 ಪ್ಲಸ್ ಎಷ್ಟಾಯ್ತು? 1400 ರೂಪಾಯಿ ಏನಾಯ್ತು? ಡಿಸ್ಕೌಂಟ್ ಆಯ್ತು. 1400 ರೂಪಾಯಿ ಡಿಸ್ಕೌಂಟ್. ಈಗ 28,000 ರೂಪಾಯಿ ಒಳಗೆ 1400 ಹೋದರೆ ಎಷ್ಟು ಉಳಿತು ನೋಡಿರಿ? 0 0. 10 4 ಹೋದರೆ 6, 2 ಹೋದರೆ 6, 26,600 ರೂಪಾಯಿ. ನೀವು ಅವನಿಗೆ 28,000 ರೂಪಾಯಿ ಕೊಡ್ತೀರೋ ಅಥವಾ 26,600 ರೂಪಾಯಿ ಕೊಡ್ತೀರಿ? ಹಂಗಾರೆ ನಾವು ಎಷ್ಟು ಬರಿಬೇಕಲ್ಲಿ? 26,600. 26,600. ಆಮೇಲೆ ಮತ್ತೊಂದು ನೆನಪಿಟ್ಕೊಡ್ರಿ, ಯಾವಾಗಲೂ ಪರ್ಚೇಸ್ ಬುಕ್ಕನ್ನು ತಿಂಗಳಿಗೆ ಒಮ್ಮೆ ಟೋಟಲ್ ಮಾಡ್ತಾರೆ ಸಾಮಾನ್ಯವಾಗಿ. ಹಂಗೆ ನಾವು ಟೋಟಲ್ ಮಾಡೋಣ. ಲೈನ್ ಹೇಳಿರಿ. ಎಷ್ಟಾಯ್ತು ನೋಡ್ರಿ? ಹೇಳ್ರಿ ಎಷ್ಟಾಯ್ತು ನೋಡ್ರಿ. ಸೊ ತಿಂಗಳದ ಕೊನೆಗೆ ಟೋಟಲ್ ಮಾಡಿದ್ವಿ. ಎಷ್ಟು ಬಂತು? 62,600. ಸೊ ಇದನ್ನು ಏನು ಮಾಡ್ತಾರೆ ಅಂತಂದರೆ ಲೆಜರ್ ಒಳಗೆ ಪರ್ಚೇಸಿಸ್ ಅಕೌಂಟ್ ಅಂತ ತೆಗಿತಾರೆ. ಪರ್ಚೇಸಿಸ್ ಅಕೌಂಟ್ ಅಂತ. ಆಮೇಲೆ ಈ ಅಮೌಂಟನ್ನು ಡೆಬಿಟ್ ಸೈಡ್ ತೋರಿಸ್ತಾರೆ. 62,600 ಡೇಟ್ ಬರೀತಾರೆ. ಯಾವ ಡೇಟ್ ಬರೀತಾರೆ? ಜನವರಿ 31, 2017. ಸೊ ಟು ಸಂಡ್ರೀಸ್ ಅಂದರೆ ಒಟ್ಟು ಈ ತಾರೀಕಿಗೆ ಒಟ್ಟು ಖರೀದಿ 62,600 ಅಂಥೇಳಿ ಪರ್ಚೇಸ್ ಅಕೌಂಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾರೆ, ಪೋಸ್ಟಿಂಗ್ ಮಾಡ್ತಾರೆ. ಇನ್ನು ಇವರು ಇಂಡಿವಿಜುವಲ್ ಸಪ್ಲೈಯರ್ಸ್ ಅದಾರಲ್ಲ, ಇವ್ರ ಕಡೆಯಿಂದ ನಾವು ಸರಕುಗಳನ್ನು ಉದ್ರಿ ಖರೀದಿ ಮಾಡೀವಿ. ಇವ್ರ ಅಕೌಂಟಿಗೆ ಇಂಡಿವಿಜುವಲ್ ಆಗಿ ಪೋಸ್ಟಿಂಗ್ ಮಾಡ್ತಾರೆ. ಪರ್ಚೇಸಸ್ ಅಕೌಂಟಿಗೆ ಟೋಟಲ್ ಪೋಸ್ಟಿಂಗ್ ಮಾಡಿದ್ವಿ. ತಿಂಗಳದ ಕೊನೆಗೆ ಟೋಟಲ್ ಎಷ್ಟಾಗ್ತಿಲ್ಲ ಅದನ್ನು ಪೋಸ್ಟಿಂಗ್ ಮಾಡ್ತೀವಿ. ಇವ್ರ ಅಕೌಂಟಿಗೆ ಇಂಡಿವಿಜುವಲ್ ಅಮೌಂಟ್, ಯಾಕಂದರೆ ಇಲ್ಲಿ ಟೋಟಲ್ ತೋರಿಸ್ಲಿಕ್ಕೆ ಬರೋದಿಲ್ಲ. ಸೊ ಸುರೇಶ್ ಅಕೌಂಟ್ ಒಳಗೆ 10,000 ರೂಪಾಯಿ ಇಂಡಿವಿಜುವಲ್ ಆಗಿ ಪ್ರತ್ಯೇಕವಾಗಿ ಆ ಡೇಟ್ ಹಾಕಿ
ಅದನ್ನು ಕ್ರೆಡಿಟ್ ಮಾಡ್ತೀವಿ. ಅದೇ ಥರ ಸಂತೋಷ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೀವಿ. ಎಷ್ಟು? 18,000 ರೂಪಾಯಿ. ಆಮೇಲೆ ಮಹೇಶ್ ಅಕೌಂಟಿಗೆ 8,000 ರೂಪಾಯಿ ಕ್ರೆಡಿಟ್ ಮಾಡ್ತೀವಿ. ಗಿರೀಶ್ ಅಕೌಂಟಿಗೆ 26,600 ರೂಪಾಯಿ ಕ್ರೆಡಿಟ್ ಮಾಡ್ತೀವಿ. ಇದು ಪೋಸ್ಟಿಂಗ್ ಎಟ್ ದಿ ಎಂಡ್ ಆಫ್ ದಿ ಮಂತ್. ಇಂಡಿವಿಜುವಲ್ ಸಪ್ಲೈಯರ್ಸ್ ಅಕೌಂಟಿಗೆ ಡೇಟಿನ ಪ್ರಕಾರ ಪೋಸ್ಟಿಂಗ್ ಮಾಡ್ತೀವಿ, ಇಂಡಿವಿಜುವಲ್ ಅಮೌಂಟ್ ಪೋಸ್ಟಿಂಗ್ ಮಾಡ್ತೀವಿ. ಪರ್ಚೇಸ್ ಅಕೌಂಟ್ ಒಳಗೆ ಮಾತ್ರ ಈ ಪರ್ಚೇಸ್ ಬುಕ್ ಟೋಟಲ್ ಮಾಡಿರ್ತೀವಲ್ಲ ಈ ಅಮೌಂಟನ್ನು ಏನು ಮಾಡ್ತೀವಿ? ಡೆಬಿಟ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಪ್ರೊಸೀಜರ್ ಆಫ್ ದಿ ಪೋಸ್ಟಿಂಗ್. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕೇಳ್ರಿ. ಕ್ವಶನ್ ನಂಬರ್ 30. ನೋಡಿರಿ, ಕ್ವಶನ್ ನಂಬರ್ 30 ಏನು ಹೇಳ್ತಾ ಇದೆ ನೋಡ್ರಿ. ಎಂಟರ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಪರ್ಚೇಸಸ್ ಬುಕ್ ಆಫ್ ಸಮರ್ಥ್ ಟ್ರೇಡರ್ಸ್. ಸಮರ್ಥ್ ಟ್ರೇಡರ್ಸ್ ಬರೆದು ನೋಡ್ರಿ. ಇನ್ ದ ಬುಕ್ಸ್ ಆಫ್ ಸಮರ್ಥ್ ಟ್ರೇಡರ್ಸ್, ಸಂಸ್ಥೆ ಹೆಸರು. ಕೆಳಗಡೆ ಪರ್ಚೇಸಸ್ ಬುಕ್ ಅಂತ ಬರೆದ್ವಿ. ಫಸ್ಟ್ ಡೇಟ್ ಏನೈತಿ? 2017 ಫೆಬ್. 2000 ಫೆಬ್. ಓಕೆ, 2017 ಫೆಬ್. 1ನೇ ತಾರೀಕಿಗೆ ಏನಾಯ್ತು ನೋಡ್ರಿ. ಪರ್ಚೇಸ್ಡ್ ಫ್ರಾಮ್ ಮಂಡ್ಯಾ ಶುಗರ್ ಮಿಲ್ಸ್ 10 ಕ್ವಿಂಟಲ್ಸ್ ಆಫ್ ಶುಗರ್ ಎಟ್ ₹3,500 ಪರ್ ಕ್ವಿಂಟಲ್. 1 ಕ್ವಿಂಟಲಿಗೆ 3,500 ರೂಪಾಯಿ ರೇಟು. ಎಷ್ಟು ಕ್ವಿಂಟಲ್ ಖರೀದಿ ಮಾಡೀವಿ? 10 ಕ್ವಿಂಟಲನ್ನು ಖರೀದಿ ಮಾಡೀವಿ. ಯಾರ ಕಡೆಯಿಂದ? ಮಂಡ್ಯಾ ಶುಗರ್ ಮಿಲ್. ರೋಕಡಿ ಅಥವಾ ಉದ್ರಿ? ಫಾರ್ ಕ್ಯಾಶ್ ಅಂತ ಕೊಟ್ಟಿಲ್ಲ, ಪ್ಲಸ್ ಹೆಸರು ಕೊಟ್ಟಾನ ಯಾರ ಕಡೆ ಖರೀದಿ ಮಾಡೀವಿ. ಹಂಗಾರೆ ಏನದು? ಉದ್ರಿ, ಹೌದಲ್ಲ? ಸೊ ಹಂಗಾರೆ 1ನೇ ತಾರೀಕು ನಾವು ಸರಕುಗಳನ್ನು ಉದ್ರಿ ಖರೀದಿ ಮಾಡೀವಿ, ರೆಕಾರ್ಡ್ ಮಾಡಿರಿ. ಫೆಬ್ರವರಿ 1ನೇ ತಾರೀಕು ಹೆಸರು ಹೇಳ್ರಿ, ಯಾರ ಕಡೆ ಖರೀದಿ ಮಾಡಿದ್ದು? ಮಂಡ್ಯಾ ಶುಗರ್ ಮಿಲ್ಸ್ ಅಲ್ಲ, ಶುಗರ್. ಈಗ ಅಮೌಂಟ್ ಎಷ್ಟು ನೋಡೋಣ. ನೋಡ್ರಪ್ಪ, ಎಷ್ಟು ಹೆಂಗೆ? 1 ಕ್ವಿಂಟಲ್ ರೀ 3,500 ಇಂಟು ಎಷ್ಟು ಕ್ವಿಂಟಲ್ ಖರೀದಿ ಮಾಡೀವಿ? ಹಂಗಾರೆ ಎಷ್ಟಾಯ್ತು? 35,000 ರೂಪಾಯಿ. ಡೈರೆಕ್ಟಾಗಿ ಅಮೌಂಟ್ ಬರೀರಿ, 35,000 ರೂಪಾಯಿ. ಏನು ಎಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಅವಶ್ಯಕತೆ ಇಲ್ಲ, ಬರೀಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ಕಡ್ಡಾಯವಾಗಿ ಬರೀಬಾರ್ದು ಅಂತೇಳಿಲ್ಲ, ಬೇಕಾದರೆ ಬರಿಬೋದು. ಏನಂತೇಳಿ ಬ್ರ್ಯಾಕೆಟ್ನಾಗ ನೀವು ಬರೀಬೋದು, ಶುಗರ್ ಎಟ್ ದಿ ರೇಟ್ ಆಫ್ 3,500 ಪರ್ ಕ್ವಿಂಟಲ್ ಅಂತ ಬರಿಬೋದು. ಕಂಪಲ್ಸರಿ ಇಲ್ಲ. ಓಕೆ, ದ ನೆಕ್ಸ್ಟ್ 10ನೇ ತಾರೀಕಿಗೆ ಬಾಟ್ 25 ಕ್ವಿಂಟಲ್ಸ್ ಆಫ್ ರೈಸ್. 25 ಕ್ವಿಂಟಲ್ಸ್ ಆಫ್ ರೈಸ್. ಎಷ್ಟು ರೇಟು? ಫ್ರಮ್ ಹೋಮ್? ಫ್ರಮ್ ಭಾರತ್ ಮಿಲ್ಸ್ ಬೆಲ್ಗಾಮ್. ಫ್ರಮ್ ಭಾರತ್ ಮಿಲ್ಸ್ ಬೆಲ್ಗಾಮ್ ಎಟ್ ₹3,000 ಪರ್ ಕ್ವಿಂಟಲ್ ಎಟ್ 10% ಡಿಸ್ಕೌಂಟ್. ಫಸ್ಟ್ ನಾವು ಅದು ಉದ್ರಿ ಅಥವಾ ರೋಕಡಿ ನೋಡ್ಬೇಕು. ಫಸ್ಟಿಗೆ ಉದ್ರಿ ಅಥವಾ ರೋಕಡಿರಪ್ಪ ಅದು? ಎಲ್ಲರೂ ಫಾರ್ ಕ್ಯಾಶ್ ಅಂತ ಕೊಟ್ಟಾನ? ಕೊಟ್ಟಿಲ್ಲ. ಹಂಗಾರೆ ಉದ್ರಿ ಅಂತಂದ್ರೆ ನಾವು ರೆಕಾರ್ಡ್ ಮಾಡಬೇಕು. ಫೆಬ್ರವರಿ 10ನೇ ತಾರೀಕು. ಫೆಬ್ರವರಿ 10ನೇ ತಾರೀಕು. ಯಾರ ಕಡೆ ಹೇಳ್ರಿ ಹೆಸರು? ಭಾರತ್ ಮಿಲ್ಸ್. ಇಷ್ಟ ಬೆಲ್ಗಾಮ್ ಪೂರ್ತಿ ಬರಿಬೇಕು. ಭಾರತ್ ಮಿಲ್ಸ್ ಅಂತೇಳಿ ಬೆಳಗಾಂ ಒಳಗೆ ಒಂದು ಇರ್ತೈತಿ, ಹುಬ್ಳಿ ಒಳಗೆ ಒಂದು ಇರ್ತೈತಿ. ಇಬ್ಬರು ಕಡೆಯಿಂದ ಖರೀದಿ ಮಾಡ್ತೀವಿ, ಎರಡು ಅಮೌಂಟ್ ಮಿಕ್ಸ್ ಆಗಿಬಿಡ್ತಾವೆ. ಸರ್ ಬರಿಬೇಕು ನಾವು ಪೂರ್ತಿ ಅಡ್ರೆಸ್. ಓಕೆ, ಸೊ ಭಾರತ್ ಮಿಲ್ಸ್ ಬೆಲ್ಗಾಮ್. ಎಷ್ಟು ಖರೀದಿ ಮಾಡ್ಯಾರಪ್ಪ? ಎಷ್ಟು ಕ್ವಿಂಟಲ್? 25 ಕ್ವಿಂಟಲ್. ರೇಟ್ ಎಷ್ಟು? 3,000. ಹಂಗಾರೆ ಎಷ್ಟು ಆಯ್ತು ನೋಡ್ರಿ ಅಮೌಂಟು? 75,000. ಸೊ 10% ಡಿಸ್ಕೌಂಟ್. ಸೊ ಲೆಸ್ 10% ಡಿಸ್ಕೌಂಟ್. 10% ಇದ್ರದಂದ್ರೆ ಎಷ್ಟಾಗ್ತಿ ರೀ? 7,500. ಯಾವಾಗಲೂ ಒಂದು ಜೀರೋ ಕಡಿಮೆ ಆಗ್ತಿ 10% ಅಂದರೆ, ಹೌದಲ್ಲ? 75,000 ರೂಪಾಯಿ ಒಳಗೆ ಒಂದು ಜೀರೋ ತೆಗೆದ್ರೆ 7,500. ಹಂಗಾರೆ ಎಷ್ಟು ಬಂತು ನೋಡ್ರಿ? 67,500 ರೂಪಾಯಿ. 67,500 ರೂಪಾಯಿ. ನಾ ಇಲ್ಲಿ ಬರಿತೀನಿ, 25 ಇಂಟು 3,000 ಈಸ್ಕ್ವಲ್ ಟು 75,000 ಮೈನಸ್ 7,500 ರೂಪಾಯಿ ಡಿಸ್ಕೌಂಟ್. ಅವಶ್ಯಕತೆ ಇಲ್ಲ. ಪದೇ ಹೇಳಾಗ್ತೀನಿ, ಯಾಕಂದರೆ ಎಲ್ಲವೂ ಡೀಟೇಲ್ ನೀವು ಪರ್ಚೇಸ್ ಬುಕ್ ಒಳಗೆ ಬರ್ಕೊತ ಹೋಗ್ಬಿಟ್ಟು ಇಲ್ಲಿ ಬಿಡಿ ಬರೀ 5 ಅದಾವೆ ಟ್ರಾನ್ಸಾಕ್ಷನ್. ಅಲ್ಲಿ ಎಲ್ಲೋ ಬರ್ಕೊತ ಹೋಗ್ಬಿಟ್ಟು ಅಂದ್ರೆ ಅದು ಇಷ್ಟು ದಪ್ಪ ಆಗಿಬಿಡುತ್ತೆ ಬುಕ್. ಅದ್ರ ಸಲುವಾಗಿ ಅವಶ್ಯಕತೆ ಇಲ್ಲ. ಯಾಕಂದರೆ ಇವೆಲ್ಲ ಮಾಹಿತಿ ನಿಮಗೆ ಇನ್ವಾಯ್ಸ್ ಒಳಗೆ ಸಿಗ್ತಾವೆ. ಅವರು ಇನ್ವಾಯ್ಸ್ ಫೈಲ್ ಮಾಡಿ ಇಟ್ಟಿರ್ತಾರೆ, ಇನ್ವಾಯ್ಸ್ ಒಳಗೆ ಸಿಗ್ತಾವೆ. ನಿಮ್ಗೆ ಡೀಟೇಲ್ ಬೇಕಾದ್ರೆ ಇನ್ವಾಯ್ಸ್ ನೋಡ್ಕೋಬೇಕು. ನಾವು ಇಲ್ಲಿ ಇನ್ವಾಯ್ಸ್ ನಂಬರ್ ಬರೆದಿರ್ತೀವಿ, ಆ ಇನ್ವಾಯ್ಸ್ ತೆಗಿಯೋದೈತಿ, ಅದ್ರೊಳಗೆ ನೋಡೋದೈತೆ ಅಷ್ಟೇ. ರೇಟ್ ಎಷ್ಟು, ಡಿಸ್ಕೌಂಟ್ ಎಷ್ಟು, ಇವೆಲ್ಲ ನೋಡ್ಬೋದಲ್ಲಿ. ಓಕೆ, ದ ನೆಕ್ಸ್ಟ್ 20ನೇ ತಾರೀಕಿಗೆ ಬಾಟ್ ಫರ್ನಿಚರ್ ಅಂತ ಕೊಟ್ಬಿಟ್ಟಾನ. ಫರ್ನಿಚರ್ ಅಂತೂ ಗೂಡ್ಸ್ ಒಳಗೆ ಬರೋದಿಲ್ಲ,
ಬಿಟ್ಬಿಡಿ, ಯಾಕಂದ್ರೆ ಇದು ಕಿರಾಣಿ ಅಂಗಡಿ ಇದು, ಹೌದಲ್ಲ. ಆಮೇಲೆ ಬಾಟ್ ವೀಟ್, ಗೋಧಿ ಖರೀದಿ ಮಾಡಿದ್ವಿ. ಯಾರ ಕಡೆಯಿಂದ? ಅಖಿಲ್ ಆ್ಯಂಡ್ ಕಂಪ್ನಿ. ಎಷ್ಟು ಕ್ವಿಂಟಲು? 15 ಕ್ವಿಂಟಲು. ರೇಟು 2500 ರೂಪಾಯಿ. ಡಿಸ್ಕೌಂಟ್ 8%. ಫಾರ್ ಕ್ಯಾಶ್ ಅಂತ ಹೇಳಿಲ್ಲ. ಹಂಗಾರೆ ಉದ್ರಿ, ಹೌದಲ್ಲ. ಹಂಗಾರೆ ಉದ್ರಿ ಅಂತಂದ್ರೆ ಡೇಟ್ ಬರೀರಿ. ಎಷ್ಟು? 25. ಎಷ್ಟು ಖರೀದಿ ಮಾಡಿವಿ ನೋಡ್ರಪ್ಪ? ಎಷ್ಟು ಕ್ವಿಂಟಲ್ಲು? 15 ಕ್ವಿಂಟಲ್. ರೇಟ್ ಎಷ್ಟೈತೆ ನೋಡ್ರಿ? ಎಷ್ಟೇ? ಹಾಂ, 2500. ಎಷ್ಟಾಯ್ತು ನೋಡ್ರಿ ಅಮೌಂಟು? ಎಷ್ಟಾಯ್ತು? ಕರೆಕ್ಟಾ? 37,500. ಓಕೆ. ನಿಮ್ಗೆ ಲೆಕ್ಕ ಮಾಡೋಕ್ಕೆ ಬಂದಿಲ್ಲ ಅಂತಾರೆ, ಕ್ಯಾಲ್ಕುಲೇಟರ್ ತರ್ರಿ, ಸಣ್ಣ ಕ್ಯಾಲ್ಕುಲೇಟರ್ ತರ್ರಿ. ಓಕೆ, ಯಾಕಂದ್ರೆ ನಮ್ಮ ಪರೀಕ್ಷೆ ಒಳಗೆ ಅಲಾವ್ ಐತಿ. ಸೊ 37,500. ಆದರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದು ಒಳ್ಳೆಯದಲ್ಲ, ಆದರೂ ತರ್ರಿ. 15 ಕ್ವಿಂಟಲ್ಸ್ ಇಂಟು 2,500, 37,500. ಲೆಸ್ ಎಷ್ಟು ಪರ್ಸೆಂಟ್ ಡಿಸ್ಕೌಂಟು? 8% ಟ್ರೇಡ್ ಡಿಸ್ಕೌಂಟ್. 8% ಅಂದರೆ ಎಷ್ಟಾಯ್ತು ನೋಡ್ರಿ? 37,500 ಇಂಟು 8/100. 0 0, ಈ 0 0. ಹಂಗಾರೆ 8 ಇಂಟು 375 ಎಷ್ಟಾಗ್ತದೆ ನೋಡ್ರಿ? 3,000 ರೂಪಾಯಿ ಆತ? 3,000 ರೂಪಾಯಿ ಆಗ್ತೈತಿ. ಹಂಗಾರೆ 34,500 ಆತ. ಸೊ ಇದು ತಾರೀಖು ಬರೀರಿ. ಯಾರ ಕಡೆ ನೋಡ್ರಿ ಖರೀದಿ ಮಾಡಿದ್ದು? ಹೆಸರೇನು? ಅಖಿಲ್ ಆ್ಯಂಡ್ ಕಂಪ್ನಿ. ಅಖಿಲ್ ಆ್ಯಂಡ್ ಕಂಪ್ನಿ. ಅಮೌಂಟ್ ಎಷ್ಟು ಬಂತದು? 34,500. ಹೆಂಗೆ ಬಂತು ಅಂತೇಳಿ ನಾನು ತೋರಿಸ್ತೀನಿ ಇಲ್ಲಿ. ಓಕೆ, ಬ್ರ್ಯಾಕೆಟ್ ನಂಗೆ ತೋರಿಸ್ತೀನಿ. 15 ಕ್ವಿಂಟಲ್ಲು ಇಂಟು 2,500 ರೇಟು ಈಸ್ಕ್ವಲ್ ಟು 37,500 ಬಂತು, ಮೈನಸ್ 3,000 ಟ್ರೇಡ್ ಡಿಸ್ಕೌಂಟ್. ಓಕೆ, ದೆನ್ ಲಾಸ್ಟ್ ಒನ್ ಏನು ಖರೀದಿ ಮಾಡಿದ್ವಿ ನೋಡ್ರಿ? ಟಿನ್ಸ್ ಆಫ್ ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆ ಖರೀದಿ ಮಾಡಿದ್ವಿ. ಅದು ಗೂಡ್ಸ್ ಒಳಗೆ ಬಂತು, ಹೌದಲ್ಲ. ಯಾರ ಕಡೆಯಿಂದ? ಮಂಗಳೂರು ಸ್ಟೋರ್ಸ್. ಆಮೇಲೆ ₹8, 2,000 ಪರ್ ಟಿನ್. ಒಂದು ಡಬ್ಬಿಗೆ 2,000 ರೂಪಾಯಿ. ಟೋಟಲ್ ಎಷ್ಟು ಡಬ್ಬಿ? 5 ಡಬ್ಬಿ ಖರೀದಿ ಮಾಡೀವಿ. ಉದ್ರಿ ಅಥವಾ ರೋಕಡಿ? ಉದ್ರಿ. ಹಂಗಾರೆ ಬರೀರಿ. 28 ಫೆಬ್ರವರಿ 28ನೇ ತಾರೀಕು. ಯಾರ ಕಡೆಯಿಂದ? ಮಂಗಳೂರು ಸ್ಟೋರ್ಸ್. 2,000 ರೂಪಾಯಿಗೆ ಒಂದು ಡಬ್ಬಿ. ಎಷ್ಟು ಡಬ್ಬಿ ಖರೀದಿ? 5 ಡಬ್ಬಿ. ಹಂಗಾರೆ 5 ಇಂಟು 2,000 ರೂಪಾಯಿ, 10,000 ಮುಗೀತು, ಹೌದಲ್ಲ. ಸೊ ಇನ್ನು ಟೋಟಲ್ ಮಾಡಿರಿ. ಟೋಟಲ್ ಮಾಡಿದರೆ ಎಷ್ಟಾಯ್ತು ನೋಡಿರಿ. ಸೊ ಟೋಟಲ್ 1,47,000. ಇದನ್ನು ನಾವೇನು ಮಾಡ್ತೀವಪ್ಪ ಅಂತಂದರೆ ಈ ಟೋಟಲ್ ಅಮೌಂಟನ್ನು ಪರ್ಚೇಸ್ ಅಕೌಂಟಿಗೆ ಮಂತ್ ಎಂಡಿಗೆ